ಕನ್ನಡ ಸಿನಿಮಾ ರಂಗದ ಬಹು ನಿರೀಕ್ಷಿತ ಸಿನಿಮಾ ಮಲ್ಟಿ ಸ್ಟಾರರ್ ಸಿನಿಮಾ ಆದಂತಹ 45 ಇದೇ 25ನೇ ತಾರೀಕು ರಿಲೀಸ್ ಆಗ್ತದೆ. ಸೊ ಇದ್ರ ಟ್ರೇಲರು ಕರ್ನಾಟಕದಾದ್ಯಂತ ನಂಬರ್ 1 ಸ್ಥಾನಕ್ಕೆ ಹೋಗಿದೆ. ಯಾಕಂತ ಹೇಳಿದ್ರೆ ಇದು ಒಂದು ಡಿಫ್ರೆಂಟ್ ಮ್ಯಾನರಿಸಮ್ನ ಇಟ್ಕೊಂಡು ಶಿವರಾಜ್ ಕುಮಾರ್ ಅವರು ಒಂದು ಫೀಮೇಲ್ ಪಾತ್ರದಲ್ಲಿ ನಟಿಸಿದ್ದಾರೆ ತುಂಬ ಸಿನಿಮಾಗಳ ನಂತರ. ಹಾಗೆಯೇ ಇಲ್ಲಿ ಉಪೇಂದ್ರ ಅವರ ಲುಕ್ಕು ಕೂಡ ತುಂಬ ಬದಲಾಗಿದೆ. ತೆಲುಗಲ್ಲಿ ಈ ರೀತಿಯ ಒಂದು ಗೆಟಪ್ಗಳನ್ನು ಹಾಕಿಸ್ತಾ ಇದ್ರು ಉಪೇಂದ್ರ ಅವ್ರಿಗೆ. ಆದರೆ ನಟ ಉಪೇಂದ್ರ ಅವರು ಈ ಒಂದು ಲುಕ್ನಲ್ಲಿ ಸಖತ್ ರಗಡ ಕಾಣಿಸ್ತಾ ಇದ್ದಾರೆ. ಮತ್ತು ರಾಜ್ಬಿ ಶೆಟ್ಟಿಯವರ ಈ ಒಂದು ಸಿನಿಮಾದಲ್ಲಿ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸ್ತಾ ಇದ್ದಾರೆ. ಅರ್ಜುನ್ ಜನ್ಯ ಅವರ ನಿರ್ದೇಶನ ಮತ್ತು ಮ್ಯೂಸಿಕ್ ಡೈರೆಕ್ಷನ್. ಸೊ ಇವೆರಡೂ ಹೊರೆಯನ್ನು ಹೊತ್ತಿರುವಂತಹ ಅರ್ಜುನ್ ಜನ್ಯ ಅವರು. ಸೊ ಈ ಒಂದು ಸಿನಿಮಾ ಅವರ ಕನಸಿನ ಕೂಸಾಗಿದೆ. ಇದೇ 25ನೇ ತಾರೀಕು 45 ಸಿನಿಮಾ ರಿಲೀಸ್ ಆಗ್ತದೆ. ಸೊ ಇದ್ರ ಟ್ರೈಲರ್ ವಿಷಯಕ್ಕೆ ಬಂದರೆ ಒಂದಷ್ಟು ಕೀ ಪಾಯಿಂಟ್ಸ್ಗಳನ್ನು ಇದರಲ್ಲಿ ಲೀಕ್ಔಟ್ ಮಾಡಿದ್ದಾರೆ. ಸೊ ಏನಂತ ಹೇಳಿದರೆ ಒಂದು ಒಳ್ಳೆ ಕ್ಯೂರಿಯಾಸಿಟಿ ಹುಟ್ಟಿಸಿದ್ದಾರೆ. ಶಿವರಾಜ್ ಕುಮಾರ್ ಅವರ ಫೀಮೇಲ್ ನರ್ತನ ಆಗ್ಬೋದು, ಮತ್ತು ಉಪೇಂದ್ರ ಅವರು ಒಂದು ವಿಲನ್ ಪಾತ್ರದಲ್ಲಿ, ಮತ್ತು ರಾಜ್ಬಿ ಶೆಟ್ಟಿ ಅವರ ಪ್ರೆಸೆಂಟ್ ಲೈಫಲ್ಲಿ ಈ ಪ್ಲಸ್ಸು ಮೈನಸ್ ಏನಂತ ಬರುತ್ತೆ. ಸೊ ಇದನ್ನು ಇವರಿಬ್ಬರಲ್ಲಿ ನೋಡುವಂತಹ ಒಂದು ಸಿಚುವೇಶನ್ಸ್ಗಳನ್ನು ಅಡ್ಯಾಪ್ಟ್ ಮಾಡುವಂತಹ ಸಿನಿಮಾ ಇದಾಗಿರುತ್ತೆ. ಸೊ ಈ ವರ್ಷದ ಬಹು ನಿರೀಕ್ಷಿತ ಸಿನಿಮಾಗಳಲ್ಲಿ ಡೆವಿಲ್ ಬಿಟ್ಟರೆ ಸೊ ನೆಕ್ಸ್ಟು ಇರುವಂಥ ಲೈನಪ್ನಲ್ಲಿ ಇರೋದು ಸೊ ಇದೇ 45. ಸೊ ಈಗ ಇದೇ 25ನೇ ತಾರೀಕು ಕನ್ನಡ ಸಿನಿಮಾವನ್ನು ಚಿತ್ರಮಂದಿರಕ್ಕೆ ಹೋಗಿ ನೋಡಿ. ಮತ್ತು ನಮ್ಮ ಕಿಚ್ಚ ಸುದೀಪ್ ಅವರ ಸಿನಿಮಾದ ಮ್ಯಾಕ್ಸ್ ಸಿನಿಮಾದ ಟ್ರೈಲರ್ ರಿವ್ಯೂ ಜೊತೆಗೆ ಸಿನಿಮಾ ರಿವ್ಯೂನ ಹಾಕ್ತೀನಿ. ಈಗಷ್ಟೇ ತಾನೇ ಡೆವಿಲ್ ಸಿನಿಮಾದ ಒಂದು ಕಲೆಕ್ಷನ್ ಎಷ್ಟಾಗಿದೆ ಮತ್ತು ಆ ಸಿನಿಮಾ ಹೇಗಿದೆ ಅನ್ನೋದು ಕಂಪ್ಲೀಟ್ ವಿವರಣೆಯನ್ನು ಕೊಡ್ತೀನಿ. ಮತ್ತೆ ಸಿಗ್ತೀನಿ ಹೊಸ ವೀಡಿಯೋಗಳ ಮೂಲಕ. ಸೊ ಮಿಸ್ ಮಾಡದಂತೆ ವೀಡಿಯೋವನ್ನು ಕೊನೆ ತನಕ ನೋಡಿ.